ಪತ್ರಿಕಾ ಮಾಧ್ಯಮದ ವರದಿಗಾರರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಈಗ ತಮಗೆಲ್ಲ ಕೂಡ ಗೊತ್ತಿರೋ ಹಾಗೆ ನನಗೆ ಎಲ್ಲೋ ಒಂದು ಕಡೆ ನೋವಾಗ್ತದೆ. ಏಕೆಂದರೆ ಜನಪರವಾದಂಥ ಸರ್ಕಾರಗಳು ಜನರ ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥದ್ದು ಅಧಿಕಾರಿಗಳ ಜವಾಬ್ದಾರಿ ಕೂಡ. ಇವತ್ತು ನಾವು ಹೊಸ ಜಿಲ್ಲೆ ಆಗದಿದ್ದ ಮುಂಚೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹೊಸದ ಆಗಬೇಕು, ಇಲ್ಲಿನ ಸಮಸ್ಯೆಗಳನ್ನು ಸ್ಥಳೀಯವಾಗಿ DC, AC, ತಹಸೀಲ್ದಾರ್ಗಳು, SP ಗಳು ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಇಲ್ಲಿಗೆ ಬಂದರೆ ಈ ಭಾಗದ ರೈತರಿಗೆ, ಬಡವರಿಗೆ, ಸಾಮಾನ್ಯ ಜನರಿಗೆ ಸಮಸ್ಯೆಗಳು ಬಗೆಹರಿತವೆ ಅಂತಕ್ಕಂಥ ಕನಸುಗಳನ್ನು ಇಟ್ಕೊಂಡು, ಸಾಕಷ್ಟು ಆಶಯಗಳನ್ನು ಇಟ್ಕೊಂಡು ಜನಪರವಾದಂಥ ಚಳುವಳಿಗಳೆಲ್ಲ ಕೂಡ ನಾವು ಅವತ್ತು ಒಂದುಗೂಡಿ ನಾವೆಲ್ಲ ಕೂಡ ಹೊಸ ಜಿಲ್ಲೆಗೋಸ್ಕರ ನಾವು ಹೋರಾಟ ಮಾಡಿದ್ವಿ. ಅದೇ ಒಂದು ನಿಟ್ಟಿನಲ್ಲಿ 2007ರಲ್ಲಿ ನಮಗೆ ಒಂದು ಸಂಪೂರ್ಣವಾದಂಥ ಹೊಸ ಜಿಲ್ಲೆ ಆಗೋದಕ್ಕೆ ಒಂದು ಸಾಧ್ಯ ಕೂಡ ಆಯಿತು. ನಾವೆಲ್ಲ ಸಾಕಷ್ಟು ಆಸೆಗಳನ್ನು ಇಟ್ಕೊಂಡಿದ್ವಿ. ಜಿಲ್ಲಾಧಿಕಾರಿಗಳು ಬಂದುಬಿಡ್ತಾರೆ, ಜಿಲ್ಲಾ ಕಾನೂನು ಸುವ್ಯವಸ್ಥೆ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಆಗ್ತದೆ, ಇಡೀ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಕೂಡ ಇಲ್ಲಿ ಬಂದ ಮೇಲೆ ಇನ್ನೇನು ಸಮಸ್ಯೆಗಳು ಉಳ್ಕೊಳ್ಳೋದಿಲ್ಲ, ಅವೆಲ್ಲ ಬಗೆಹರಿತಾವೆ ಅಂತಕ್ಕಂಥ ಕನಸುಗಳನ್ನು ಇಟ್ಕೊಂಡು ನಾವೆಲ್ಲ ಕೂಡ ಸಂತೋಷ ಪಟ್ಟಿದ್ದು ಉಂಟು, ಪಟಾಕಿ ಸಿಡಿಸಿದ್ದು ಉಂಟು, ಸಿಹಿ ಹಂಚಿದ್ದು ಕೂಡ ಉಂಟು. ದೌರ್ಬಲ್ಯ ಕೋಲಾರ ಇದ್ದಾಗ ಯಾವ ರೀತಿ ಸಮಸ್ಯೆಗಳಿದೆಯೋ ಅದೇ ರೀತಿ ಇಲ್ಲೂ ಕೂಡ ಆಗ್ತದೆ ಅಂತಕ್ಕಂಥದ್ದು ನಾವು ಅಂದ್ಕೊಂಡಿರಲಿಲ್ಲ. ಸಾಕಷ್ಟು ಜನ ಅಧಿಕಾರಿಗಳಲ್ಲಿ ಕೆಲಸ ಮಾಡಿದ್ದಾರೆ, ಆಡಳಿತ ಯಂತ್ರಾಂಗ ಕೂಡ ಕೆಲಸ ಮಾಡಿದೆ. ಸಮಸ್ಯೆಗಳಾಗಿ ಉಳ್ಕೊಳ್ತಕ್ಕಂಥ ಸಂದರ್ಭ ನಮ್ಮ ಕಣ್ಮುಂದೆ ಇದೆ. ನಮ್ಮ ಜಿಲ್ಲಾ ಸಂಚಾಲಕರು ಕೂಡ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕೂಡ ಆಯಾ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ತಾಲೂಕು ತಹಸೀಲ್ದಾರ್ಗಳ ಕಚೇರಿಗಳ ಮುಂದೆ ಸಾಕಷ್ಟು ದಂಡಿಗಳನ್ನು ಮಾಡಿ ಮನವಿ ಪತ್ರಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇನ್ನೂ ಕೂಡ ಚಿತ್ರವಾಗಿ ಉಳ್ಕೊಂಡಿದೆ. ಆದರೆ ಅಧಿಕಾರಿಗಳು ಯಾವ ರೀತಿ ಮೋಸ ಮಾಡ್ತಾಯಿದ್ದಾರೆ ಅಂದರೆ, ನಾವೆಲ್ಲ ಕೂಡ AC ಕಳಿಸಿಬಿಟ್ಟಿದ್ದೀವಿ, DC ಅವ್ರು ಕಳಿಸ್ಬಿಟ್ಟಿದ್ದೀವಿ, ಆ ಸಂಬಂಧಪಟ್ಟಂಥ ಇಲಾಖೆ ಕಳಿಸ್ಬಿಟ್ಟಿದ್ದೀವಿ, ಅವ್ರು ಇನ್ನೂ ಅಲ್ಲಿಂದ ಮಂಜೂರಾಗಿ ಬಂದಿಲ್ಲ ಅಂತಕ್ಕಂಥ ಮಾತುಗಳನ್ನು ಮಾತಾಡ್ತಾರೆ. ಇದು ಬುದ್ಧಿವಂತಿಕೆಯ ಮಾತುಗಳು. ಒಬ್ಬ ತಹಸೀಲ್ದಾರ್ ಆಗಿರ್ತಕ್ಕಂಥವರು ಆ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಆಲಿಸಿ ಆ ಕ್ಷೇತ್ರದ ಸಮಸ್ಯೆಗಳಿಗೆ ಸ್ಪಂದಿಸಿ ಅದಕ್ಕೆ ಪರಿಹಾರ ಹುಡುಕ್ತಕ್ಕಂಥ ಕೆಲಸ ಆ ತಾಲೂಕಿನ ಅಧಿಕಾರಿಗಳ ಜವಾಬ್ದಾರಿ ಕೂಡ. ಆ ತಾಲೂಕಿನಲ್ಲಿ ನಡೀತಕ್ಕಂಥ ಆಗುಹೋಗುಗಳನ್ನು ಕೂಡ ಅರ್ಥ ಮಾಡ್ಕೊಂಡು ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು, ಆಗ್ತಾಯಿದೆ ಇಲ್ಲ ಅಂತಕ್ಕಂಥ ಗಮನಿಸ್ತಕ್ಕಂಥದ್ದು ಜಿಲ್ಲಾಡಳಿತ ಜವಾಬ್ದಾರಿ ಕೂಡ ಆಗಿದೆ. ಇವತ್ತು ನಾವೆಲ್ಲ ಕೂಡ ನೋಡ್ತಾ ಇರೋ ಹಾಗೆ ಸಮಸ್ಯೆಗಳಾಗೆ ಉಳ್ಕೊಂಡಿರ್ತಕ್ಕಂಥ ಸಂದರ್ಭವನ್ನು ನಾನು ಕೆಲವಾರು ಉದಾಹರಣೆಗಳನ್ನು ಕೊಡಲಿಕ್ಕೆ ನಿಮಗೆ ಪ್ರಯತ್ನ ಮಾಡ್ತೀನಿ. ಉದಾಹರಣೆಗೆ ಚಿಕ್ಕಬಳ್ಳಾಪುರ ತಾಲೂಕು ನಲಕದರನಹಳ್ಳಿ ಅಂತ 93ನೇ ಇಸ್ವಿಯಲ್ಲಿ ರೇಣುಕಾ ರಾಜೇಂದ್ರ ಅವರು MLA ಆಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿನ ನಲಕದರನಹಳ್ಳಿ ಗ್ರಾಮದ ಬಡವರಿಗೆ ನಿವೇಶನವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ 3 ಎಕರೆ ಜಮೀನನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದು ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಟ್ರಾನ್ಸ್ಫರು ಆಗಿದೆ, ಪಂಚಾಯತಿಗೂ ಕೂಡ ಬಂದಿದೆ. 93ರಿಂದ ಕೂಡ ಅವ್ರಿಗೆ ಹಕ್ಕುಪತ್ರಗಳು ಕೂಡ ಕೊಟ್ಬಿಟ್ಟಿದ್ದಾರೆ ಅಲ್ಲಿರ್ತಕ್ಕಂಥ ಆ ಗ್ರಾಮದ ಬಡವರಿಗೆ. ಇವತ್ತಿಗೂ ಕೂಡ ಲೇಔಟ್ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ಟಿಲ್ಲ. ಮೊನ್ನೆ ಗುಡಬಂಡ ತಾಲೂಕಲ್ಲಿ ಕಡಳ್ಳಿ ಗ್ರಾಮದಲ್ಲಿ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಮನೆಗಳನ್ನು ರಸ್ತೆ ಅಗಲೀಕರಣ ಮಾಡಬೇಕನ್ನೋ ದೃಷ್ಟಿಯಿಂದ ಮನೆಗಳೆಲ್ಲ ಹೊಡೆದ್ರು. ಎಲ್ಲಿ? ಕಡಳ್ಳಿ ಗ್ರಾಮದಲ್ಲಿ. ಆ ನಿರಾಶ್ರಿತರು ಯಾರಿದ್ರೋ ಅವರಿಗೆಲ್ಲ ಕೂಡ ಮನೆಗಳು ಕೊಡಬೇಕನ್ನೋ ದೃಷ್ಟಿಯಲ್ಲಿ 2021ನೇ ಇಸ್ವಿಯಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ತಾಲೂಕು ಪಂಚಾಯತಿಗೆ ನಿವೇಶನ ಕೊಡಬೇಕಂತಕ್ಕಂಥದ್ದು ಮಂಜೂರಾಗಿದೆ, ಪಾಣಿ ಬಂದಿದೆ.
ಇವತ್ತಿಗೂ ಕೂಡ ಕರ್ಕೊಂಡೋಗಿ ಯಾರು ಮನೆಗಳು ಕಳ್ಕೊಂಡಿರ್ತಕ್ಕಂಥ ಬಡವರಿದ್ದಾರೆ ಅಲ್ಲಿ ಲೇಔಟ್ ಮಾಡಿ ಸೈಟ್ ಮಾಡಿ ಅದರೊಳಗೆ ಬಿಡೋಕ್ಕೆ ಇವತ್ತಿಗೂ ಕೂಡ ಜಿಲ್ಲಾಡಳಿತ ತಾಲೂಕು ಯಂತ್ರಾಂಗ ಆಗಲಿಲ್ಲ. ಮೊನ್ನೆ ಆ ಗ್ರಾಮದ ಯಾರು ಮನೆಗಳನ್ನು ಕಳ್ಕೊಂಡಿರ್ತಕ್ಕಂಥ ಜನ ಇದ್ದಾರೆ ಪಾಪ ಅವ್ರ ಕುಟುಂಬ ನೆಮ್ಮದಿಯಿಂದ ಗೌರವದಿಂದ ಬದುಕ್ತಕ್ಕಂಥ ಒಂದು ವಾತಾವರಣ ಆಗಬೇಕು ಅನ್ನೋ ದೃಷ್ಟಿಯಿಂದ ಯಾವ ಜಮೀನಲ್ಲಿ ಸರ್ಕಾರ ಮಂಜೂರು ಮಾಡಿದೆಯೋ ಅದೇ ಜಮೀನಲ್ಲಿ ಹೋಗಿ ಗುಡಿಸ್ಲಾಕೊಂಡಿದ್ದಾರೆ ನಮಗೆ ಮನೆ ಬೇಕು ಅಂತ. 5 ದಿನ ಕಾಲ ಪಾಪ ಹೆಂಗಸರೆಲ್ಲ ಕೂಡ ಆ ಕೆರೆ ಪಕ್ಕದಲ್ಲಿರ್ತಕ್ಕಂಥ ಜಮೀನ್ ಹತ್ರ ಹೆಂಗಸರು ಚಳಿಗಾಳಿ ಅನ್ನದೆ ರಾತ್ರಿ ಆಗಲು ಅಲ್ಲೇ ಮಲ್ಕೊಂಡು 5 ದಿನ ಕಾಲ ಧರಣಿ ಮಾಡಿದ್ದಾರೆ. ಡಿ ಸಿ ಅವರು, ಎ ಡಿ ಸಿ ಅವರು, ಸಿ ಇ ಅವರು, DOSP, ತಹಸೀಲ್ದಾರು ಮತ್ತು ಇಒ ಇಷ್ಟೂ ಜನ ಕೂಡ ಬಂದು ಅಲ್ಲಿ ಅವರ ಹತ್ರ ಮನವೊಲಿಸಿ ಒಂದೇ ಒಂದು ವಾರದಲ್ಲಿ ಟೋಟಲಿ ಎಲ್ಲ ಕೂಡ ಸರ್ವೆ ಮಾಡಿಸಿ ಯಾರು ಮನೆ ಕಳ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ, ಇನ್ನೂ ಯಾರು ಅರ್ಜಿಗಳು ಹಾಕ್ಕೊಳ್ಳೋವಂಥವ್ರು ಇದ್ದಾರೆ, ಅವ್ರನ್ನೆಲ್ಲ ತಗೊಂಡು ಇಲ್ಲಿ ಸರ್ಕಾರಿ ಜಮೀನಿದೆ ನಾವು ಕೊಡ್ತೀವಿ ಅಂತಕ್ಕಂಥದ್ದನ್ನು ತಹಸೀಲ್ದಾರ್ಗೆ ಡಿ ಸಿ ಅವರನ್ನೇ ನೇರವಾಗಿ ಹೇಳಿದ್ರು. 1 ವಾರದಲ್ಲಿ ಇದನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದನ್ನು ಹೇಳ್ಬಿಟ್ಟು ಬಂದರು. ಯಾರು ಡಿ ಸಿ ಅವರು ತಹಸೀಲ್ದಾರ್ಗೆ ಹೇಳಿರ್ತಕ್ಕಂಥದ್ದು. ಇವತ್ತಿಗೂ ಕೂಡ ಡಿ ಸಿ ಅವ್ರ ಮಾತಿಗೆ ನಯ ಪೈಸೆ ಕಿಮ್ಮತ್ತಿಲ್ಲದೆ ತಹಸೀಲ್ದಾರಲ್ಲಿ ಸರ್ವೆ ಮಾಡಿಸಿ ಆ ಬಡವನ್ನ ಕರ್ಕೊಂಡು ಬಿಡ್ತಕ್ಕಂಥ ಕೆಲಸ ಮಾಡಿಲ್ಲ. ಒಬ್ಬ ಜಿಲ್ಲಾಧಿಕಾರಿ ಮಾತ್ರ ಒಬ್ಬ ತಹಸೀಲ್ದಾರ್ ಕೇಳಿಲ್ಲ ಅಂದರೆ ಪುಟುಕೋಸಿಗಳು ಹಾಕ್ಕೊಂಡಿರ್ತಕ್ಕಂಥ ಬಡವರು, ಏನೂ ಇಲ್ದಿರ್ತಕ್ಕಂಥ ಬಡವರು ಅಲ್ಲಿ ತಾಲೂಕು ಆಫೀಸ್ ಹತ್ರ ಹೋದರೆ ಇವ್ರು ಯಾವ ರೀತಿ ಗೌರವ ಕೊಡ್ತಾರೆ ಯೋಚನೆ ಮಾಡಿ. ಸರ್ಕಾರದ ನಿಯಮಗಳಿದ್ದಾವೆ, ನಿಯಮಗಳು ಬಡವರು ಕೇಳಿದಾಗ ಮಾತ್ರ ಅವೆಲ್ಲ ತೋರಿಸ್ತಾರೆ, ಆದರೆ ಪಾಲನೆ ಮಾಡ್ತಕ್ಕಂಥ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಸಂಪೂರ್ಣವಾಗಿ ಇವತ್ತು ವಿಫಲ ಆಗಿದೆ. ಅಧಿಕಾರಿಗಳು ಇದನ್ನು ಬಡವರಿಗೆ ಅನುಕೂಲ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು, ಆ ಕ್ಷೇತ್ರದಲ್ಲಿರ್ತಕ್ಕಂಥ ಜನಕ್ಕೆ ಅನುಕೂಲ ಮಾಡೋದನ್ನು ಬಿಟ್ಟು ಇವತ್ತು ಎಲ್ಲ ಒಂದು ಕಡೆ ಯಾರ ಪರವಾಗಿ ಕೆಲಸ ಮಾಡ್ತಿದ್ರೆ ನಮಗೆ ಅಯೋಮಯ ಸ್ಥಿತಿಯಲ್ಲಿ ಬದುಕ್ತಕ್ಕಂಥ ಸ್ಥಿತಿ ಬಡವರಾಗಿದೆ. ಯೋಚನೆ ಮಾಡಿ, ಈಗ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಭೂಮಿಯನ್ನು ಆ ಬಡವರಿಗೆ ಒಂದು ಹಳ್ಳಿಯಲ್ಲಿ ಆಸ್ಪತ್ರೆ ಕೊಟ್ಟಿದ್ದಾರೆ, ಕರ್ಕೊಂಡೋಗಿ ಬಿಡಲಿಕ್ಕಾಗಲಿಲ್ಲ. ಇನ್ನೊಂದು ಕಡೆ ಜಮೀನು ಕೊಟ್ಟಿದ್ದಾರೆ, ಸೈಟ್ ನಂಬರ್ ಹಾಕಿ ಅವ್ರನ್ನ ಕರ್ಕೊಂಡೋಗಿ ಬಿಡಲಿಕ್ಕಾಗಲಿಲ್ಲ. ಸುಮಾರು ಜನ ರೈತರು ಬಗುರುಕನ್ ಜಮೀನುಗಳನ್ನು ಫಾರಮ್ 50 ಹಾಕಿದ್ದಾರೆ, 53 ಹಾಕಿದ್ದಾರೆ, 57 ಹಾಕಿದ್ದಾರೆ. ಇನ್ನೂ ಕೂಡ ಇವತ್ತುವರೆಗೂ ಕೂಡ ಮೀನಾಮೀಷ ಎಡಿಸ್ತಾ ಇದ್ದಾರೆ. ಪಾಪ 30-40 ವರ್ಷ ಉಳುಮೆ ಮಾಡ್ತಾ ಇರ್ತಕ್ಕಂಥ ಬಡವರಿಗೆ ಭೂಮಿ ಕೊಡಲಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಇನ್ನೂ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಇವ್ರು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಮುಂದೆ ಒಂದು ಉದಾಹರಣೆ ಕೊಡಲಿಕ್ಕೆ ನಿಮ್ಗೆ ಬಯಸ್ತೀನಿ. ಏನು ಕಡಹಳ್ಳಿ ಗ್ರಾಮದ ಪಾಪ ಹೆಣ್ಣು ಮಕ್ಕಳು ಗಂಡಸರೆಲ್ಲ ಕೂಡ ಮಕ್ಕಳು ಸಮೇತ ಕರ್ಕೊಂಡೋಗಿ ಅಲ್ಲಿ ಆ ಜಮೀನಲ್ಲಿ ಅವ್ರು ಮಂಜೂರಾಗಿರ್ತಕ್ಕಂಥ ಜಮೀನಲ್ಲಿ ಗುಡಿಸ್ಲಾಕೊಂಡು ಧರಣಿ ಕೂತ್ಕೊಂಡ್ರಲ್ಲ, ಪಾಪ ಹೆಣ್ಣು ಮಕ್ಕಳು ಯಾರು ಲಾಂಗು ದೊಣ್ಣೆ ಮಚ್ಚಿ ಹಿಡ್ಕೊಂಡು ಕೂತ್ಕೊಳ್ಳೋಕೆ ಧರಣಿ ಕೂತ್ಕೊಳ್ಳೋಕ್ಕಾಗುತ್ತೆ? ಅವ್ರ ಜಮೀನುಗಳ ಹತ್ರ ಹೋಗಲಿ. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಪೆರಸಂದ್ರ ಸಬ್ ಇನ್ಸ್ಪೆಕ್ಟರ್ ಒಂದು ರಿಪೋರ್ಟ್ ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ತಹಸೀಲ್ದಾರ್ 107 ಕೇಸ್ ಹಾಕಿದ್ದಾರೆ. ಪಾಪ 25 ಜನ ಮೇಲೆ ಹಾಕಿದ್ದಾರೆ. ಅವ್ರು ಕೇಳಿದ್ದು ನಮಗೆ ಮನೆ ಕೊಡಿ, ಸೈಟ್ ಕೊಡಿ ಅಂತ. ನ್ಯಾಯ ಕೇಳಿದ್ರೇ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗ್ತದೆ ಅಂದರೆ ಹಾಗಾದ್ರೆ ನೀವು ಯಾರ ಬದಲಾವಣೆಗೋಸ್ಕರ, ಯಾರ ಶ್ರೇಯಸ್ಸಿಗೋಸ್ಕರ, ಯಾರ ಅಭಿವೃದ್ಧಿಗೋಸ್ಕರ ನೀವು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೀರಿ? ಅಂದರೆ ನ್ಯಾಯ ಕೇಳೋದನ್ನೇ ತಪ್ಪ ಅಂತನಾ? ನ್ಯಾಯ ಕೇಳಲೇಬಾರ್ದಾಗಾದ್ರೆ? ಇವತ್ತು ರೈತರ ಸಮಸ್ಯೆಗಳೇನಾಗಿದೆ, ಬಡವರ ಸಮಸ್ಯೆಗಳೇನಾಗಿದೆ, ಎಲ್ಲ ರೀತಿಯಲ್ಲೂ ಕೂಡ ಮೂಲಭೂತ ಸೌಲಭ್ಯಗಳನ್ನು ಕಳ್ಕೊಂಡಿರ್ತಕ್ಕಂಥ ಜನ ಮೂಲಭೂತ ಸೌಲಭ್ಯಗಳು ಕೊಡಬೇಕು ಅಂತಕ್ಕಂಥ ಕೇಳಿದ್ರೆ ಅವ್ರ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ಆಳುವ ಸರ್ಕಾರಗಳು ಜವಾಬ್ದಾರಿ ಆಗಿದೆ. ನ್ಯಾಯ ಕೊಡ್ತಕ್ಕಂಥದ್ದಲ್ಲ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು. ಅವ್ರನ್ನ ದಮನ ಮಾಡ್ತಕ್ಕಂಥ, ಬಾಯಿ ಮುಚ್ಚತಕ್ಕಂಥ ಕೆಲಸಗಳು ಇವತ್ತಾಗ್ತಾ ಇದೆ. ತಮಗೆಲ್ಲ ಕೂಡ ಗೊತ್ತಿದೆ. ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿಗಳು ಕೂಡ ವಿಶಾಲ ಅವರು ಇದ್ದಂಥ ಸಂದರ್ಭದಲ್ಲಿ ಏನೇನು ಆಯಿತು ಅಂತಕ್ಕಂಥದ್ದು ತಮ್ಗೆ ಗೊತ್ತಿದೆ. ಆಮೇಲೆ ಮಂಜುಳಾ ಅವರಿದ್ದಂಥ ಸಂದರ್ಭದಲ್ಲಿ ಕೂಡ ಏನೇನಾಯಿತು ಅಂತಕ್ಕಂಥದ್ದು ಗೊತ್ತಿದೆ. ಸರ್ಕಲ್ ಇನ್ಸ್ಪೆಕ್ಟರ್ ಬಾಲಾಜ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ ಸುಳ್ಳು ಕೇಸುಗಳು ಹಾಕಿದಾಗ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಯಾವ ರೀತಿ ಹೋರಾಟಗಳನ್ನು ತಗೊಂಡ್ರು ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಇವತ್ತು ಜಿಲ್ಲೆಯಾದ್ಯಂತ ಕೂಡ 7 ತಾಲೂಕಲ್ಲಿ ಚೇಳೂರು, ಬಾಗೇಪಲ್ಲಿ, ಗುಡಿಬಂಡೆ, ಗೌರಿಬಿದನೂರು ಮತ್ತು ಚಿಕ್ಕಬಳ್ಳಾಪುರ, ಶಿಲಘಟ್ಟ ಮತ್ತು ಚಿಂತಾಮಣಿ ಏಕಕಾಲದಲ್ಲಿ ಇವತ್ತು ಅಲ್ಲಿಯ ಸ್ಥಳೀಯ ಸಮಸ್ಯೆಗಳನ್ನು
ಮತ್ತು ಜಿಲ್ಲಾ ಮಟ್ಟದ ಸಮಸ್ಯೆಗಳನ್ನು ಇಟ್ಕೊಂಡು ಏಕಕಾಲದಲ್ಲಿ ಅನಿರ್ದಿಷ್ಟ ಕಾಲಧರಣಿಯನ್ನು ಮಾಡ್ತಾಯಿದ್ದೀವಿ. ಇದ್ರ ಉದ್ದೇಶ ಏನಂದರೆ, ನಾವು MLAಗಳ ಜೊತೆಯಲ್ಲೂ ಚರ್ಚೆ ಮಾಡ್ತೀವಿ, ಜಿಲ್ಲಾ ಮಂತ್ರಿಗಳ ಜೊತೆಯಲ್ಲೂ ಚರ್ಚೆ ಮಾಡ್ತೀವಿ. ಇವರು ಯಾರು ಸ್ಪಂದಿಸಲಿಲ್ಲ ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಕೂಡ ಚರ್ಚೆ ಮಾಡ್ತೀವಿ. ಅವ್ರ ಗಮನಕ್ಕೂ ಕೂಡ ತರ್ತೀವಿ. ಅಧಿಕಾರಿಗಳು ಮಾಡಬೇಕಾಗಿರ್ತಕ್ಕಂಥದ್ದು ತಮ್ಮ ತಮ್ಮ ಕೆಲಸಗಳನ್ನು ಇವತ್ತು ಬದುಗೊತ್ತಿ ಶ್ರೀಮಂತರ ಬಂಡವಾಳಶಾಹಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಕ್ಷೇತ್ರದ ಜನ ಬರೀ ಮತಕ್ಕೆ ಮಾತ್ರ ಬಳಸ್ಕೋಬೇಡಿ, ಇವ್ರನ್ನ ಮತ ಹಾಕೋದಕ್ಕೆ ಮಾತ್ರ ಬಳಸ್ಕೋಬೇಡಿ. ಇವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಎಲ್ಲರದ್ದು ಕೂಡ ಇದೆ, ಆಳುವ ಸರ್ಕಾರಗಳು ಕೂಡ ಜವಾಬ್ದಾರಿ ಇದೆ. ಆ ಕಾರಣಕ್ಕೆ ದಯವಿಟ್ಟು ಎಷ್ಟು ಸಾರಿ ಇವರು ಧರಣಿಗಳನ್ನು ಮಾಡಿ ಮನವಿ ಪತ್ರಗಳನ್ನು ಕೊಡಬೇಕು, ಎಷ್ಟು ಸಾರಿ ಕೈ ಕಾಲು ಹಿಡ್ಕೊಂಡು ಕೇಳ್ಕೋಬೇಕು ನಿಮ್ಮನ್ನು. ನಾವು ಕೇಳ್ತಾ ಇರ್ತಕ್ಕಂಥದ್ದು ದೊಡ್ಡ ದೊಡ್ಡ ಬಂಗ್ಲೆ ಕೊಡಿ ಅಂತ ಅಲ್ಲ ಸಮಯ ನಾವು ಕೇಳ್ತಾ ಇರ್ತಕ್ಕಂಥದ್ದು. ಪಾಪ ಜೀವನ ಮಾಡೋದಕ್ಕೆ ಒಂದು 30-40 ಸೈಟ್, ಜೀವನ ಮಾಡೋದಕ್ಕೆ 30-40 ಒಂದು ಮನೆ. ಇವತ್ತು ಎಲ್ಲ ಇಲಾಖೆಗಳು ಕೂಡ ಎಮ್ಮೆ, ಕರು, ಕುರಿ, ಮೇಕೆ ಕೊಡ್ತಾಯಿದ್ರು, ಅದನ್ನು ನಿಲ್ಲಿಸಿದ್ದೀರಿ. ಆಮೇಲೆ ಬೋರ್ವೆಲ್ ಕೊಡ್ತಾಯಿದ್ರು. ಲಾಸ್ಟ್ ಇಯರ್ ತಮಗೆಲ್ಲ ಕೂಡ ಗೊತ್ತಿದೆ, ಇಲ್ಲೇ ಗಂಗಾ ಕಲ್ಯಾಣ ಯೋಜನೆ ಯಾವ ರೀತಿ ಫ್ರಾಡ್ ಆಗಿದೆ ಅಂತಕ್ಕಂಥದ್ದನ್ನ ತಮ್ಮ ಪತ್ರಿಕೆಗಳ ಮುಖಾಂತರ ಕೊಟ್ಟಿವಿ. ಇವತ್ತಿಗೂ ಕೂಡ ತನಿಖೆ ಆಗಲಿಲ್ಲ. ಅದು SCPದು TSPದು ಸಂಪೂರ್ಣವಾಗಿ ಕೋಟ್ಯಾಂತರ ರೂಪಾಯಿ ನಮ್ಮ ಜಿಲ್ಲೆಯಲ್ಲಿ ಫ್ರಾಡ್ ಆಗಿದೆ, ತನಿಖೆ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕೆ ಮಾಡ್ತಾಯಿಲ್ಲ ನೀವು? ಈ ವರ್ಗಗಳಿಗೋಸ್ಕರ ಬಂದಿರತಕ್ಕಂಥ ಅನುದಾನಗಳು ಆ ವರ್ಗಗಳಿಗೆ ಕೊಡಿ ಅಂತ ನಾವು ಕೇಳಿದ್ರೆ ಅವ್ರಿಗೂ ಕೊಡಿದೆ, ಹೋಗ್ಲಿ ತನಿಖೆ ಆದರೂ ಮಾಡಿ ಅಂತ ಹೇಳಿದ್ರೆ ತನಿಖೆನೂ ಮಾಡಿದೆ. ಯಾರ ಹಿತವನ್ನು ಕಾಪಾಡೋದಕ್ಕೆ ನೀವು ಎಲ್ಲ ಕೂಡ ಮಾಡ್ತಾಯಿದ್ದೀರಿ? ಒಬ್ಬ ತಹಸೀಲ್ದಾರ್ ಜಿಲ್ಲಾಧಿಕಾರಿ ಹೇಳಿದ ಮಾತನ್ನು ಮಾಡಲಿಲ್ಲ ಅಂದಾಗ ನೀವು ಯಾಕೆ ತಹಸೀಲ್ದಾರ್ನ ಸಸ್ಪೆಂಡ್ ಮಾಡ್ತಾ ಇಲ್ಲ? ಯಾಕೆ ಮಾಡಲಿಲ್ಲ? ಯಾಕೆ ನೀವು ವರದಿ ತಗೊಳ್ಳೋಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಆಗಲಿಲ್ಲ? ಇದು ನಮ್ಮ ಹೋರಾಟದ ಒಂದು ಪ್ರಶ್ನೆ. ಇವತ್ತು ಜಿಲ್ಲಾ ಆಡಳಿತಕ್ಕೆ ಸಂಪೂರ್ಣವಾಗಿ ನಾವು ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಏನಂದರೆ, ಇದು ಯಾರ ವಿರುದ್ಧನೂ ಅಲ್ಲ, ಯಾವ ವಿರುದ್ಧ ನಾವು ಕಾರ್ಯಕ್ರಮ ಹಾಕ್ಕೊಂಡಿರ್ತಕ್ಕಂಥದ್ದಲ್ಲ. ಮೂಲಭೂತವಾಗಿ ಈ ಬಡವರಿಗೆ ಸಿಗಬೇಕಾಗಿರ್ತಕ್ಕಂಥ ಭೂಮಿ ಸಾಗುವಳಿ ಚೀಟಿಗಳನ್ನು ಕೊಡಿ. ಯಾರು ಮನೆ ಇದ್ದಿರ್ತಕ್ಕಂಥವ್ರು ಇದ್ದಾರೆ ಮನೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ. ಯಾರು ನಿವೇಶನಗಳಿರ್ತಕ್ಕಂಥ ಒಂದೊಂದು ಮನೆಯಲ್ಲಿ 3-4 ಕುಟುಂಬ ಜೀವನ ಮಾಡ್ತಾಯಿದೆ, ಸರ್ಕಾರದ ಜವಾಬ್ದಾರಿ ಅಲ್ವಾ? ಅವ್ರಿಗೆ ನಿವೇಶನ ಕೊಟ್ಟು ಜೀವನ ಮಾಡೋದಕ್ಕೆ ತನ್ನ ಕಾಲ ಮೇಲೆ ನಿಂತ್ಕೊಂಡು ಬದುಕುವಂಥ ವಾತಾವರಣ ನಿರ್ಮಾಣ ಮಾಡೋಂಥದ್ದು ಜವಾಬ್ದಾರಿ ಅಲ್ವಾ? ಇವತ್ತು ಹಾಸ್ಟೆಲ್ಸ್ ಇದೆ, ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಹಿಂದುಳಿದ ವರ್ಗಗಳ ಇಲಾಖೆ ಆಗಿರ್ಬೋದು, ಅಥವಾ ವಾಲ್ಮೀಕಿ ಇಲಾಖೆ ಆಗಿರ್ಬೋದು. ಹಾಸ್ಟೆಲ್ಗಳಲ್ಲಿ 60% ವಾರ್ಡನ್ಸ್ ಇಲ್ಲ ಜಿಲ್ಲೆಯಲ್ಲಿ, 60% ಇಲ್ಲ. ಹೆಂಗೆ ಅಲ್ಲಿರ್ತಕ್ಕಂಥ ಮಕ್ಕಳು ಉನ್ನತವಾದಂಥ ವ್ಯಾಸಂಗ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಒಬ್ಬ ವಾರ್ಡನ್ಗೆ 5-6 ಹಾಸ್ಟೆಲ್ ಹಾಕಿದ್ದೀರಿ, 5-6 ಹಾಸ್ಟೆಲ್ಸ್ ಹಾಕಿದ್ದೀರಿ. ಒಬ್ಬನಿಗೆ 30 ಕಿಲೋಮೀಟ್ರ್ ಒಂದು ಹಾಸ್ಟೆಲ್ ಇದ್ದರೆ ಇನ್ನೊಂದು ಕಡೆ 25 ಕಿಲೋಮೀಟ್ರ್ ಇರ್ತದೆ. ಎಲ್ಲಿ ಒಂದು ಪ್ರತಿದಿನ ಕೂಡ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಆ ವಿದ್ಯಾರ್ಥಿಗಳ ಕ್ಷೇಮವನ್ನು ಬಯಸಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಇವೆಲ್ಲ ಫುಲ್ಫಿಲ್ ಮಾಡಲಿಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ? ನಾವು ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತ ಹೇಳ್ಕೊಂಡು ಬರ್ತಿರಕ್ಕಂಥ ಎಲ್ಲರೂ ಕೂಡ ಈ ಕಡೆ ಯಾಕೆ ಗಮನ ಹರಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ನೀವು? ಇದು ನಮ್ಮ ಪ್ರಶ್ನೆ ಆಗಿದೆ. ಆಮೇಲೆ ಇನ್ನೊಂದು ಮನವಿ ಏನಂದರೆ, ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಅಂಬೇಡ್ಕರ್ ಭವನ ಆಗಿರ್ಬೋದು, ಜಗಜೀವನ್ ರಾವ್ ಭವನ ಆಗಿರ್ಬೋದು, ವಾಲ್ಮೀಕಿ ಅಭಿವೃದ್ಧಿ ಭವನ ಆಗಿರ್ಬೋದು, ಹಣ ಇದೆ. ಜಿಲ್ಲಾ ಕೇಂದ್ರದಲ್ಲಿ ಇವತ್ತಿಗೂ ಕೂಡ ನೀವು ಜಮೀನು ಗುರುತಿಸಿ ಅಲ್ಲೊಂದು ಗುದ್ದಲಿ ಪೂಜೆ ಮಾಡಲಿಕ್ಕೆ ನಿಮಗೆ 10 ವರ್ಷಗಳಾದರೂ ಕೂಡ ನೀವು ಮಾಡಲಿಕ್ಕಾಗಲಿಲ್ಲ ಅಂದರೆ ಎಷ್ಟು ದಿನ ಮೋಸ ಮಾಡ್ತೀರಿ ಸಮೇತವೋ? ಇದು ಸರಿ ಇದೆಯಾ ಅಂತಕ್ಕಂಥದ್ದು ನಮ್ಮೆಲ್ಲರ ಪ್ರಶ್ನೆ. ಇನ್ನೂ ಕೂಡ ಹಲವಾರು ಆ ತಾಲೂಕಿನ ಸಮಸ್ಯೆಗಳೆಲ್ಲ ಇಟ್ಕೊಂಡು ಎಲ್ಲ ಕೂಡ ಆ ತಾಲೂಕಿನ ಕೇಂದ್ರದಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಪತ್ರಿಕಾ ಸ್ನೇಹಿತರು, ಮಾಧ್ಯಮ ಸ್ನೇಹಿತರು, ನಿಜವಾಗಲೂ ಕೂಡ ನಿಮ್ಮ ಕಡೆಯಿಂದ ಆದರೂ ಕೂಡ ಆ ಬಡವರಿಗೆ ನ್ಯಾಯ ಸಿಗಲಿ. ಜಿಲ್ಲಾ ಕೇಂದ್ರದಲ್ಲಿ ಎಲ್ಲ ತಾಲೂಕುಗಳಲ್ಲೂ ಕೂಡ ಧರಣಿ ಮಾಡ್ತಾಯಿದ್ದಾರೆ. ತಾವು ದೊಡ್ಡ ಮನಸ್ಸು ಮಾಡಿ ಅವ್ರ ಪರವಾಗಿ ತಾವು ವಕಾಲತ್ತು ವಹಿಸಬೇಕು. ಯಾಕೆ ವಹಿಸ್ಬೇಕಂದ್ರೆ,
ಇವತ್ತು 4ನೇ ರಂಗ ಪತ್ರಿಕಾ ರಂಗ. ಇವ್ರು ಯಾರು ಎಲ್ಲಿ ಅನ್ಯಾಯ ಆಗಿದೆಯೋ ತಮ್ಮ ಮುಖಾಂತರ ಆದರೂ ಕೂಡ ಬಡವರಿಗೆ ಭೂಮಿ ಕೊಡ್ತಕ್ಕಂಥದ್ದು, ಸೈಟನ್ನು ಕೊಡ್ತಕ್ಕಂಥದ್ದು, ಮನೆ ಕೊಡ್ತಕ್ಕಂಥದ್ದು, ಮಕ್ಕಳಿಗೆ ವಿದ್ಯಾರ್ಥಿ ನಿಲಯಗಳನ್ನು ಕೊಡ್ತಕ್ಕಂಥದ್ದು, ವಾರ್ಡನ್ ಕೊಡ್ತಕ್ಕಂಥದ್ದನ್ನು ನಿಮ್ಮ ಮುಖಾಂತರ ಆಗುವಂಥ ವ್ಯವಸ್ಥೆ ಆಗಬೇಕಾಗಿದೆ. ಎಲ್ಲ ತಾಲೂಕು ಕೂಡ ತಾವು ತಮ್ಮ ಯಾವ ತಾಲೂಕಲ್ಲಿ ರಿಪೋರ್ಟ್ಸ್ ಇದ್ದಾರೆ ಪ್ರತಿದಿನ ಕೂಡ ರಿಪೋರ್ಟನ್ನು ಕಲೆಕ್ಟ್ ಮಾಡಿಕೊಂಡು ಆ ಬಡವ್ರ ಪರವಾಗಿ ನಿಂತ್ಕೊಳ್ತಕ್ಕಂಥ ವಾಯ್ಸ್ ಮಾಡ್ತಕ್ಕಂಥ ಕೆಲಸ ತಾವು ಕೂಡ ನಮ್ಮ ಪರವಾಗಿ ಹೋರಾಟಕ್ಕೆ ಭಾಗಿಯಾಗಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ.